ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಡೆವಲಪ್ಮೆಂಟಲ್ ಡಿಸ್ಲೆಕ್ಸಿಯಾ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಡೆವಲಪ್ಮೆಂಟಲ್ ಡಿಸ್ಲೆಕ್ಸಿಯಾ ಸಿಂಪ್ಟಮ್ಸ್ ಏನು ಅಂತ ಕಳೆದ ಸಂಚಿಕೆಯಲ್ಲಿ ನೋಡಿದ್ವಲ್ಲ. ಆದಷ್ಟು ಬೇಗನೆ ಈ ತೊಂದರೆಯನ್ನು ಗುರುತು ಹಿಡಿಯಬೇಕು ಹಾಗೂ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರಾಬ್ಲಮ್ನ ಎಷ್ಟು ಬೇಗ ಗುರುತಿಡಿಸ್ತೀವಲ್ಲ, ಮಗು ಇದ್ದ ದೃಷ್ಟಿಯಿಂದ ಆ ಸಮಸ್ಯೆನ ಓವರ್ಕಮ್ ಆಗಕ್ಕೆ ಟ್ರೈನಿಂಗ್ ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೇದಾಗತ್ತೆ ಮಗುಗೆ. ಮಾನಸಿಕ ತಜ್ಞರು ಅಥವಾ ಮನೋವೈದ್ಯರು ಅಥವಾ ಈ ವಿಚಾರವನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದುಕೊಳ್ಳಬೇಕು. ಮಾತ್ರೆ, ಟಾನಿಕ್, ಮದ್ದುಗಳಿಂದ ಇದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಮೆಮೊರಿ ಜಾಸ್ತಿ ಮಾಡಕ್ಕೆ ಮೆಡಿಸಿನ್ ಕೊಡಿ ಅಂತ ಡಾಕ್ಟರ್ ಹುಡ್ಕೊಂಡು ಹೋಗೋ ಪೇರೆಂಟ್ಸ್ ನಾವು ನೋಡಿದೀವಿ. ಆದರೆ ಮೆಮೊರಿ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಈ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಇಶ್ಯೂಸ್ನ ಹೋಗಲಾಡಿಸೋದಕ್ಕೆ ಯಾವುದೇ ಮೆಡಿಸಿನ್ ಅಂತ ಇಲ್ಲ. ಥ್ರೂ ಟ್ರೈನಿಂಗ್ ಮೂಲಕನೇ ಅದಾಗಬೇಕು. ಆದರೆ ಈ ಮಕ್ಕಳಿಗೆ ರೆಮಿಡಿಯೇಷನ್ ಅಥವಾ ಸರಿಯಾದ ಬೋಧನಾ ಕ್ರಮಗಳನ್ನು ಅನುಸರಿಸಿ ಹಂತ ಹಂತವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಸುವುದು ಮುಖ್ಯವಾಗುತ್ತದೆ. ಇದರಿಂದ ಅವರಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಪುನಃ ಆಸಕ್ತಿ ಮೂಡುತ್ತದೆ ಹಾಗೂ ಕ್ರಮೇಣ ಸುಧಾರಣೆ ಕಂಡು ಬರುತ್ತದೆ. ಕ್ರಮೇಣ ಸುಧಾರಣೆ, ಚೇಂಜ್ ಅನ್ನೋದು, ಆ ಇಂಪ್ರೂವ್ಮೆಂಟ್ ಮಗುನಲ್ಲಿ ಗ್ರಾಜುವಲ್ ಆಗಿ ಕಾಣ್ತಾ ಬರುತ್ತೆ. ಸೊ ಪೇರೆಂಟ್ಸ್ಗೆ ಪೇಷನ್ಸ್ ತುಂಬಾ ಮುಖ್ಯ ಆಗತ್ತೆ. ಇಲ್ಲಿ ಓವರ್ ನೈಟ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಥವಾ ಟೈಮ್ ಡ್ಯೂರೇಷನ್ ಕೊಡ್ಬೇಡಿ. ಇಷ್ಟು ದಿನದೊಳಗೆ ಇದು ಸರಿಯಾಗ್ಬಿಡ್ಬೇಕು, ಹಂಗಾಗಲ್ಲ. ಪ್ರತಿ ಮಗುಗೂ ಅದರದ್ದೇ ಆದ ಕ್ಯೂರಿಂಗ್ ಟೈಮ್ ಬೇಕಾಗತ್ತೆ ಇಂಥ ಇಶ್ಯೂಸ್ ಇರೋ ಮಕ್ಕಳಿಗೆ. ವಿದ್ಯಾಭ್ಯಾಸದಲ್ಲಿ ಅವರ ಸಾಮರ್ಥ್ಯಕ್ಕೆ ಮೀರಿದ ಅಪೇಕ್ಷೆ ಇಟ್ಟುಕೊಳ್ಳುವುದು ಹಿತವಲ್ಲ. ಅವರ ಕೆಪಾಸಿಟಿನ ಕನ್ಸಿಡರ್ ಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಇದರಿಂದ ಅನಾವಶ್ಯಕವಾಗಿ ಅವರ ಮೇಲೆ ಒತ್ತಡ ಹೇರಿದಂತಾಗುತ್ತದೆ ಹಾಗೂ ತಂದೆ ತಾಯಂದಿರಿಗೆ ತೀವ್ರ ನಿರಾಸೆಯಾಗುತ್ತದೆ. ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ನಮ್ಮನೇಲಿ ಅವನು ಓದಿನ ಬಗ್ಗೆ ತುಂಬಾ ಆಸೆ ಇಟ್ಕೊಂಡಿದೀವಿ. ಕೆಲವು ಕೇಸ್ಗಳನ್ನ ನಾವು ನೋಡಿದಾಗ ನಮ್ಮ ಅಕಾಡೆಮಿಗೆ ಬಂದಿರೋದು, ಅಜ್ಜಿ ತಾತ ಒಳ್ಳೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ, ಮೊಮ್ಮಗ ಓದ್ತಾ ಇಲ್ಲ ಅಥವಾ ಮೊಮ್ಮಕ್ಕಳು ಓದ್ತಾ ಇಲ್ಲ, ತುಂಬಾ ನಿರಾಸೆ ಅನುಭವಿಸ್ತಾರೆ ಅವರು. ಸೊ ಚುಚ್ಚು ಮಾತುಗಳಿಂದ, ನಿಂದನೆಯಿಂದ ಮಗುನ ಯಾವಾಗ್ಲೂ ಬೈಯೋದು, ತಪ್ಪನ್ನ ಎತ್ತು ತೋರಿಸೋದು, ಇದರಿಂದ ಆ ಮಗು ಆತ್ಮವಿಶ್ವಾಸ ಕಳ್ಕೊಳ್ತಾ ಹೋಗುತ್ತೆ. ಕ್ರಮೇಣ ರೆಬೆಲ್ ಆಗ್ತಾ ಹೋಗುತ್ತೆ, ನಿಮ್ಮ ವಿರುದ್ಧ ಅಥವಾ ಎದುರು ಮಾತಾಡೋಕೆ ಶುರು ಮಾಡುತ್ತೆ. ಅದು ಇಂಟೆನ್ಷನಲಿ ಮಾಡ್ತಾ ಇಲ್ಲ. ಎಷ್ಟು ದಿನ ಅಂತ ಆ ಅವಮಾನನ ಸಹಿಸ್ಕೊಳ್ಳುತ್ತೆ ಮಗು. ಆದ್ರೂ ಸಮಸ್ಯೆ ತೀವ್ರತೆ ಅಥವಾ ಪ್ರಮಾಣವನ್ನು ಗಮನಿಸಿಕೊಂಡು ಅವರ ಶಿಕ್ಷಣದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂದ್ರೆ ಫಾರ್ಮಲ್ ಎಜುಕೇಶನ್ ಎಲ್ಲ, ಈಗ ಲೈಫ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಇಂಪಾರ್ಟೆನ್ಸ್ ಇರೋದ್ರಿಂದ ಬೇರೆ ಬೇರೆ ಫೀಲ್ಡ್ ಗಳಲ್ಲಿ ಮಗು ಹಿತಾಸಕ್ತಿಗೆ ಅನುಗುಣವಾಗಿ ಮಗು ಆಪ್ಟಿಟ್ಯೂಡ್ ಬೇಸ್ ಮೇಲೆ ಯಾವೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಫೀಲ್ಡ್ ಗಳನ್ನ, ಅದಕ್ಕೆ ಯಾವ ಫೀಲ್ಡ್ ಸೂಟ್ ಆಗುತ್ತೆ. ಫಾರ್ಮಲ್ ಎಜುಕೇಶನ್ ಬಿಟ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್, ಕ್ರಿಯೇಟಿವ್ ರಿಲೇಟೆಡ್ ವರ್ಕ್ಗಳು, ಇದೆಲ್ಲ ಈ ಮಕ್ಕಳು ತುಂಬಾ ಇನ್ವಾಲ್ವ್ ಆಗಿ ಕಲಿತಾ ಹೋಗ್ತಾರೆ. ತಂದೆ ತಾಯಂದಿರು ಈ ಮಕ್ಕಳ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಸರ್ವತೋಮುಖವಾದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡುವುದು ಬಹಳ ಮುಖ್ಯ. ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕು. ಫಾರ್ ಎಕ್ಸಾಂಪಲ್ ಆಟ, ಕಲೆ, ನೃತ್ಯ, ಅಭಿನಯ, ವ್ಯವಹಾರ ಜ್ಞಾನ ಇತ್ಯಾದಿ. ಇಲ್ಲಿ ಕೆಲವು ಕೇಸ್ಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದು ಮಗು ಓದೋದ್ರಲ್ಲಿ ತುಂಬಾ ಹಿಂದುಳಿದಿದೆ, ಬಟ್ ಅದರದ್ದು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ತುಂಬಾ ಎಕ್ಸಲೆಂಟ್ ಇದೆ. ಆ ಮಗುವಲ್ಲಿ ಇಲ್ಲದೆ ಇರೋದನ್ನ ಗಳಿಸ್ಕೊಳಕ್ ಒತ್ತಡ ಇರೋ ಬದಲು ಇರೋ ಸ್ಕಿಲ್ ನ ಬಳಸ್ಕೊಂಡು ಅದು ಹೇಗೆ ಮುಂದುವರಿಬಹುದು, ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ನಮ್ಮ ಅಕಾಡೆಮಿ ಮಕ್ಕಳು ಕೆಲವು ಸಿಗ್ತಾರಲ್ಲ, 5-10 ವರ್ಷ ಆಗಿರುತ್ತೆ, 12 ವರ್ಷ ಆಗಿರುತ್ತೆ. ಈಗ ಅವ್ರ ಅಚೀವ್ಮೆಂಟ್ ನೋಡಿದಾಗ ನಿಜವಾಗ್ಲೂ ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಫೀಲ್ ಆಗುತ್ತೆ. ವಿ ಆರ್ ಆಡಿಂಗ್ ವ್ಯಾಲ್ಯೂ ಟು ಸಮ್ಮನ್ಸ್ ಲೈಫ್. ಒಂದು ಮಗು ನಂಗೆ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ಸಿಕ್ಕಿತ್ತು. ಎಷ್ಟು ಎಕ್ಸೈಟ್ ಅಲ್ಲಿ ಇದ್ದಾನೆ ಅಂದ್ರೆ ಅವನೇ ಇಂಟರ್ವ್ಯೂ ಅಟೆಂಡ್ ಮಾಡಿ ಅವನೇ ಆ ಜಾಬ್ ಗಳಿಸ್ಕೊಂಡಿದ್ದ. ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಅಲ್ಲ ಅಥವಾ ಯಾರೋ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಟ್ಟಿದ್ದಲ್ಲ. ನಾವು ರೋಡಲ್ಲಿ ಇದ್ದೀವಿ ಅನ್ನೋದನ್ನು ಮರ್ತು ಎಷ್ಟು ಎಕ್ಸೈಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅವನ ಅಂದ್ರೆ, ಮ್ಯಾಮ್ ನನ್ಗೆ ಕೆಲಸ ಸಿಕ್ತು, ನಾನೇ
ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು, ನಾನೇ ಕ್ಲಿಯರ್ ಮಾಡಿದ್ದು, ನನ್ನಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವ್ನು ಈವನ್ ಜಾಬಿಗೆ ಹೋಗಕ್ ಶುರು ಮಾಡಿದ್ಮೇಲೂ ಅಲಾರಾಮ್ ಇಟ್ಕೊಂಡು ಅವನೇ ಎದ್ದೊಳೋದು, ಬರೋ ಸಂಬಳನ ಹೆಂಗೆ ಸೇವ್ ಮಾಡೋದು, ದುಡ್ಡು ಖರ್ಚು ಮಾಡಬಾರ್ದು, ಮುಂದೆ ಲೈಫ್ ಬೇಕಾಗುತ್ತೆ, ಇದೆಲ್ಲ ಆ ಮಗು ನಮ್ಗೆ ಹೇಳ್ತಾ ಇದೆ. ಅವಾಗ ಇಂಥ ಮಕ್ಕಳನ್ನ ಅವರ ಏಳಿಗೆನ ಗಮನಿಸಿದಾಗ ನಿಜವಾಗ್ಲೂ ನಮ್ಗೆ ನಮ್ಮ ಬಗ್ಗೆನೆ ಒಂದು ಅಭಿಮಾನ ಮೂಡುತ್ತೆ. ರೀಸೆಂಟ್ ಆಗಿ ಇನ್ನೊಂದು ಮಗು ಸಿಕ್ಕಿತ್ತು. ಈಗ ಅವನು ಡಿಗ್ರಿ ಮಾಡ್ತಾ ಇದ್ದಾನೆ. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೋರ್ಸ್ಗಳಲ್ಲಿ ಈ ಬೌನ್ಸರ್ ಜಾಬು, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ರಿಸೆಪ್ಷನ್ ರಿಲೇಟೆಡ್, ವೈನ್ ಮಿಕ್ಸಿಂಗು, ಬಾರ್ಟೆಂಡೆನ್ಸಿ ಕೋರ್ಸು, ಈ ತರದ್ರಲ್ಲಿ ಎಕ್ಸೆಲ್ ಮಾಡ್ತಾ ಇದ್ದಾನೆ. ಹೊಸ ಹೊಸ ಅವಕಾಶಗಳನ್ನ ಅವರೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ಸಮಾಧಾನಕರ ಸಂಗತಿ. ತಂದೆ ತಾಯಂದಿರು ಈ ಮಕ್ಕಳ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಬೇಕು. ದಡ್ಡ, ಸೋಮಾರಿ, ನಾಲಾಯಕ್ ಎಂದು ಅವರನ್ನು ನೋಯಿಸಬಾರದು. ಅವರ ಕಲಿಯುವ ಪ್ರಯತ್ನ ಯಶಸ್ಸು ಅಲ್ಪ ಸ್ವಲ್ಪವಾದರೂ, ಇವನ್ ಸ್ವಲ್ಪ ಚೇಂಜ್, ಸ್ವಲ್ಪ ಡೆವಲಪ್ಮೆಂಟ್ ಕಂಡ್ರು ಅದನ್ನು ಗುರುತಿಸಿ ಅವರನ್ನು ಹುರಿದುಂಬಿಸಬೇಕು. ಸೊ ಪ್ರಶಂಸೆ ಅಥವಾ ಹೊಗಳಿಕೆಗೆ ರೆಸ್ಪಾಂಡ್ ಮಾಡದಿರೋ ಜೀವನ ಇಲ್ಲ ಅಂತ ಹೇಳ್ಬೋದು. ಆ ಮೂಲಕನೇ ಅವರನ್ನು ಮೋಟಿವೇಟ್ ಮಾಡಬೇಕಾಗತ್ತೆ ಫರ್ದರ್ ಅವ್ರ ಫ್ಯೂಚರ್ ಪ್ರಿಪರೇಷನ್ಗೆ. ಒಟ್ಟಿನಲ್ಲಿ ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯದಲ್ಲಿ ಕೊರತೆ ಇರುವ ಮಕ್ಕಳಿಗೆ ಸರಿಯಾದ ಬೆಂಬಲ, ನೆರವು, ಪ್ರೋತ್ಸಾಹ ಮತ್ತು ವಿಶಿಷ್ಟ ತರಬೇತಿ ಕೊಡುವುದರಿಂದ ಅವರು ಸಮಾಜದಲ್ಲಿ ಮುಂದೆ ಬಂದು ಗೌರವದಿಂದ ಜೀವನ ನಡೆಸುವ ಸಾಧ್ಯತೆ ಖಂಡಿತ ಇದೆ. ಕೊನೆಯದಾಗಿ, ಪ್ರಪಂಚದ ಅನೇಕ ಪ್ರಖ್ಯಾತ ವ್ಯಕ್ತಿಗಳು ಯಶಸ್ಸನ್ನು ಸಾಧಿಸಿದವರಿಗೂ ಎಕ್ಸಾಂಪಲ್ ಥಾಮಸ್ ಆಲ್ಫಾ ಎಡಿಸನ್, ಮೈಕಲ್ ಎಂಜಲೋ ಈ ತೊಂದರೆ ಇತ್ತೆಂಬುದು ನಾವು ಮನಗಾಣುವುದು ಮುಖ್ಯ. ಸೊ ಈಗ ಏನ್ ಸಕ್ಸಸ್ಫುಲ್ ಪೀಪಲ್ ಅವ್ರ ಸ್ಟ್ರಗಲ್ ನೋಡಿಲ್ಲ, ನಾವು ಅವ್ರ ಸಕ್ಸಸ್ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇದೀವಲ್ಲ, ಅಂತ ಕೆಲವರಿಗೂ ಈ ಸಮಸ್ಯೆ ಇತ್ತು. ಅವರನ್ನ ಮೆಟ್ಟು ನಿಂತು ಅವ್ರ ಯಶಸ್ಸನ್ನ ಗಳಿಸ್ಕೊಂಡಿದ್ದಾರೆ. ಇದೇ ಅವಕಾಶಗಳನ್ನ ನಾವು ನಮ್ಮ ಮಕ್ಕಳಿಗೆ ಕೊಡೋ ಪ್ರಯತ್ನ ಮಾಡೋಣ. ಯಾರೆಲ್ಲ ಈ ಚಾಲೆಂಜ್ ಫೇಸ್ ಮಾಡಿದೀರಾ, ನಿಮ್ ಮಕ್ಕಳಿಗೆ ಹೇಗೆ ಸಪೋರ್ಟ್ ಮಾಡ್ಕೊ ಬಂದಿದ್ರ, ನಿಮ್ ಮಕ್ಕಳ ಸಕ್ಸಸ್ ಸ್ಟೋರಿನ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಸೊ ದಟ್ ಈಗ ಈ ಸಮಸ್ಯೆನ ಗೊತ್ತು ಮಾಡ್ತಾ ಇರೋ ಪೇರೆಂಟ್ಸ್ಗೆ ಒಂದು ನೈತಿಕ ಬೆಂಬಲ ಕೊಟ್ಟಂಗಾಗುತ್ತೆ. ಸೊ ಈ ಬ್ಯಾಟಲ್ ಅಲ್ಲಿ ನಾವು ಅಕೇಲ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೊಂದು ಕಾನ್ಫಿಡೆಂಟ್ ಬರುತ್ತೆ, ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀವನ ಕಟ್ಕೋಬಹುದು. ಈ ನೈತಿಕ ಬೆಂಬಲ ನಾವು ಅವ್ರಿಗೆ ಕೊಡೋಣ. ಧನ್ಯವಾದಗಳು.